ಏನಿಲ್ಲ, ನೀನು ಕೂದಲನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ರೆ ಆಮೇಲೆ ಈ ಟಕ್ಲುನ ಮೀರಾ ಮದುವೆ ಮಾಡ್ಕೊಳ್ಳೋದು ಒಪ್ಕೋತಾಳ? ನೋ ವೇ, ಸಾಧ್ಯನೇ ಇಲ್ಲ. ನನ್ನನ್ನು ಬಿಟ್ಟು ಹೋಗ್ಬಿಡ್ತಾಳೆ. ಆಮೇಲೆ ನನ್ನ ಗತಿ ಒನ್ಸ್ ಅಗೈನ್ ಬ್ಯಾಚುಲರ್. ಜನ ನನ್ನ ನೋಡಿ ಇವನೇ ಸರಿ ಇಲ್ಲ, ಅದಕ್ಕೆ ಹೆಂಡತಿರೆಲ್ಲ ಬಿಟ್ಟು ಹೋಗ್ತಿದ್ದಾರೆ ಅಂತ ನನ್ನನ್ನು ಆಡ್ಕೊಳಲ್ವಾ? ಹೌದೌದು, ನಮ್ಮ ಮನೆ ಕಳ್ಬೇಕಿಗೆ ಯಾವಾಗ್ಲೂ ಚೆಲ್ಲಾಟಾನೆ. ಕಣ್ಮುಚ್ಚಿ. ಇಷ್ಟು ಬೇಗ ಕಣ್ಣು ಮುಚ್ಚಬೇಕಾ? ಇದು ಅದೇನು ಅಂತ ಮಾತಾಡ್ತೀರಾ? ಬಾಯ್ ಬಿಟ್ರೆ ಬಂಡ್ಗೇಡು ಅನ್ನೋ ತರ. ಬಿಡ್ತು ಅನ್ನಿ. ಮತ್ತೆ ನನಗೆ ಉಸಿರುಗಟ್ಟಿ ಸಾಯ್ಸಕ್ ಹೊರಟಿದ್ದೆ. ನಿಮ್ಮನ್ನು ಗುದ್ಬಿಡ್ತೀನಿ ಇವಾಗ. ಒಂದ್ ನಿಮಿಷ, ಈಗ ನಾನ್ ಸತ್ರೆ ನಿನ್ಗೇನು ಅಂತ? ಮತ್ತದೇ ಅತ್ತೆ ಅತ್ತೆ ನೀವ್ಯಾಕೆ ಬರೋದಕ್ ಹೋದ್ರಿ? ನಿಮಗ್ ಹುಷಾರಿಲ್ಲ, ನೀವ್ಯಾಕೆ ಬರೋದಕ್ ಹೋದ್ರಿ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ದೆ ಅಲ್ವಾ? ಸೇವಂತಿ, ನೀನ್ ಹೋಗಿ ಅಡ್ಗೆ ಮಾಡು, ಇದನ್ನ ಮೀರಂಗ್ ಕೊಡೋ. ಅಲ್ಲಮ್ಮ, ಇವಾಗ ಅಡುಗೆಗೇನು ಅವಸರ? ಅಲ್ಲಿ ನೋಡು ನೋಡು, ಇನ್ನು 10 ಗಂಟೆನೂ ಆಗಿಲ್ಲ. ಅರ್ಜುನ, ನೀನೇನು ಮಾತಾಡ್ಬೇಡ. ಸೇವಂತಿ ನಿನ್ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ಇನ್ಮೇಲೆ ಏನೇ ಇದ್ರೂ ಈ ಮೀರಾನೆ. ನೀನಿದನ್ನ ಉಳ್ಕೊಡು, ಕೊಡು. ಅವಳೇ ಅರ್ಜುನಂಗೆ ಹಚ್ತಾಳೆ, ಕೊಡು. ಮೇಡಮ್, ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ಬೇಜಾರಾ? ಇಲ್ಲಪ್ಪ. ಸರಿ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಏನಿದು, ಅಮ್ಮ ಬದಲಾಗಿದ್ದಾರೆ ಅನ್ಕೊಂಡ್ರೆ ಮತ್ತೆ ಮೊದ್ಲಿನ ತರನೇ ಆಡ್ತಿದಾರಲ್ಲ, ಯಾಕೆ? ಇನ್ಮೇಲೆ ಹೀಗೇನೆ. ಈ ಮನೆ ಒಳಗಡೆ ನಾನ್ ಹೇಳ್ದಾಗ ಎಲ್ಲಾರು ಕೇಳ್ಬೇಕು. ಕುತ್ತಿಗೆಗೊಂದ್ ತಾಳಿ ಬೀಳ್ಲಿ, ಆಮೇಲಿದೆ. ಏನತ್ತೆ ನೀವು ರೂಮಲ್ಲೇರಿ ಮಲ್ಕೊಂಡ್ ರೆಸ್ಟ್ ಮಾಡಿ ಆಚೆ ಬರ್ಬೇಡಿ ಅಂತ ಅಷ್ಟು ಸಲ ಹೇಳ್ ಬಂದ್ರು ಎದ್ದು ಆಚೆ ಬಂದಿದ್ದೀರಲ್ಲ. ಮನೇಲಿ ಹೆಂಗಸರು ಒಂದೇ ಕಡೆ ಇರೋಕ್ ಹೇಗಮ್ಮ ಆಗುತ್ತೆ? ಅತ್ತೆ, ಸ್ವಲ್ಪ ಜ್ವರ ಇಳಿಯೋವರೆಗೂ ಆದ್ರೂ ರೆಸ್ಟ್ ತಗೋಬೇಕಲ್ವಾ? ಅರ್ಜುನ್ ಸರ್ಗೆ ನಾನು ಫೇಸ್ ಪ್ಯಾಕ್ ಹಾಕೋದು ನಿಮ್ಗೆ ಇಷ್ಟ ಇಲ್ಲ ಅಂದಿದ್ರೆ ಮೀರಾ ಹತ್ರ ಒಂದ್ ಮಾತು ಹೇಳ್ ಕಳ್ಸಿದ್ರೆ ಸಾಕಿತ್ತು. ನಾನು ಆಚೆ ಬರ್ತಿದ್ದೆ. ಅದ್ಬಿಟ್ಟು ನೀವೇ ಬಂದ್ ಹೇಳ್ಬೇಕು ಅಂತ ಏನಿರ್ಲಿಲ್ಲ. ಅತ್ತೆ, ನಿಮ್ ಮನ್ಸಲ್ಲಾಗ್ತಿರೋ ತಳಮಳ, ನೋವು, ಘರ್ಷಣೆ ಏನು ಅಂತ ನನಗೆ ಅರ್ಥ ಆಗ್ತಿದೆ. ಆದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನತ್ತೆ, ಅರ್ಜುನ್ ಸರ್ಗೆ ನನ್ನ ಹತ್ರ ಆಗೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತಾ ಇಲ್ಲ. ನನ್ನನ್ನು ರೇಗಿಸೋದಕ್ಕೆ ಅವ್ರು ಈ ಥರ ಎಲ್ಲ ಆಡ್ತಿದಾರಷ್ಟೇ. ನೋಡಿ, ಇನ್ನೇನು ಮದ್ವೆನೂ ಬಂತು, ನಾನು ಹೊರಡೋ ಟೈಮು ಬಂತು. ನೀವೇನು ಭಯ ಪಡಬೇಡಿ. ಪ್ರಾಮಿಸ್, ನಾನು ಮದ್ವೆ ಆದ ತಕ್ಷಣ ಹೊರಟೋಗ್ತೀನಿ.
ಅರ್ಜುನ್ ಸರ್ ಆ ಟೈಮಲ್ಲೂ ಬಂದು ಅದು ಇದು ಕಾರಣ ಹೇಳಿ ನನ್ನನ್ನು ತಡೆಯೋದಕ್ಕೆ ನೋಡಿದ್ರೆ ಅದೇ ಕ್ಷಣಕ್ಕೆ ನನ್ನ ಪ್ರಾಣ ಬಿಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಸೇವಂತಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನನ್ನಿಂದ ಆಗಿರೋ ತಪ್ಪಿಗೆ ಅತ್ತೆ, ಅಯ್ಯೋ ನೋಡಿ, ಸುಮ್ಮನೆ ನೀವು ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಬನ್ನಿ, ರೆಸ್ಟ್ ಮಾಡಿ. ಬನ್ನಿ ಬನ್ನಿ. ಏನು ಅಶ್ವಿನ್, ನೀನು ಇನ್ನೂ ರೆಡಿ ಆಗಿಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲಿ ಮೆಹಂದಿ ಶಾಸ್ತ್ರ ಶುರು ಆಗತ್ತೆ. ಎಲ್ಲರೂ ರೆಡಿ ಆಗ್ತಿದಾರಲ್ಲಿ. ದಯವಿಟ್ಟು ನನ್ನನ್ನು ಫೋರ್ಸ್ ಮಾಡಕ್ ಹೋಗ್ಬೇಡ. ನಾನು ಎಲ್ಲಿಗೂ ಬರಲ್ಲ. ಮೊದಲೇ ಈ ಫಂಕ್ಷನ್ಗಳು ಅಂದ್ರೆ ನನಗೆ ಅಲರ್ಜಿ. ನೀವುಗಳೇ ಹೋಗಿ ಮಾಡ್ಕೊಳ್ಳಿ. ನನಗೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಕೆರೆ ಹಿಡಿತಿದೆ. ಹೌದೌದು, ಯಾರಿಗೂ ಇಲ್ಲದ ಯೋಚನೆ ಇವನೊಬ್ನಿಗೆ ಇರುತ್ತೆ. ಏನ್ ದೊಡ್ಡ ಪ್ರೈಮ್ ಮಿನಿಸ್ಟರ್ ಇವನು. ಹೆಂಡತಿ ಆಸೆಗೆ ಬೆಲೆನೇ ಇಲ್ಲ. ಈಗೇನು ಫಂಕ್ಷನ್ಗೆ ಹೋಗ್ಬೇಕೋ ಅಥವಾ ನನ್ನ ಜೊತೆ ಗಲಾಟೆ ಮಾಡ್ಬೇಕೋ ಡಿಸೈಡ್ ಮಾಡ್ಕೊ ನೀನು. ಯಾಕೋ ಎಲ್ಲದಕ್ಕೂ ರೇಗ್ತ್ಯಾ? ಈಗ ರೇಗವಾಗಿ ಮಾಡ್ತಿರೋದು ನೀನಾ ನಾನಾ? ನಾನು ಬರಲ್ಲ ಅಂತ ಹೇಳಿದ್ರು ಫೋರ್ಸ್ ಮಾಡಿ ನನ್ನ ಪಿತ್ತ ನೆತ್ತಿಗೆರಿಸ್ತಿದ್ಯಲ್ಲ. ಇವತ್ತಿನವರೆಗೂ ನಮ್ಮ ಮಗುನ ಯಾರು ಕೊಂದಿರೋದು ಅಂತ ನನ್ನ ಕ್ಲಾರಿಟಿ ಬರಕ್ಕೆ ಆಗ್ತಿಲ್ಲ. ನೀನ್ ನೋಡಿದ್ರೆ ಬಳೆ ತೊಡ್ಸ್ಕೊತಿದೀನಿ ನೋಡ್ಬಾ, ಮೆಹಂದಿ ಹಾಕ್ಸ್ಕೊತಿದೀನಿ ನೋಡ್ಬಾ. ಹೆಂಡತಿ ಆಸೆಗೆ ಬೆಲೆನೇ ಕೊಡಲ್ಲ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ನೀನ್ ನಂಗೆ. ನಮ್ ಮಗುನ ಸಾಯಿಸಿದ್ದು ಸೇವಂತಿ ಅಂತ ಡಿಸೈಡ್ ಆದ್ಮೇಲೂ ನೀನ್ ತಲೆ ಕೆಡ್ಸ್ಕೊಂಡ್ರೆ ಅದಕ್ ನಾನ್ ಹೊಣೆ ಅಲ್ಲಪ್ಪ. ಸೇವಂತಿನೇ ಸಾಯಿಸಿರೋದು ಅಂತ ನಿನ್ಗೇನ್ ಗೊತ್ತು? ಏನಾದ್ರೂ ಆಧಾರ ಇದೆಯಾ? ನಮ್ಮ ಹತ್ರ ಇರೋ ಆಧಾರ ಎಲ್ಲ ಪ್ರಿಯಂಗೆ ಪಾಯಿಂಟ್ ಔಟ್ ಮಾಡ್ತಿದೆ. ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು ಆ ಪ್ರಿಯಾನೇ ದೊಡ್ಡ ಕಲ್ಪಿಟ್ ಅಂತ ಅನ್ಸ್ತಿದೆ.